ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ವಿಜಯನಗರದ ಸಾಮ್ರಾಜ್ಯದ ಅಲ್ಲಿಂದ ಪ್ರಾರಂಭ ಆಗಿ ಮೈಸೂರು ಸಂಸ್ಥಾನಕ್ಕೆ ಬಂದು ಮೈಸೂರು ಸಂಸ್ಥಾನದಲ್ಲಿ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ. ಬಹುಶಃ ಇಂತಹ ಇತಿಹಾಸ ಪ್ರಸಿದ್ಧವಾದಂಥ ದಸರಾ ಇಡೀ ದೇಶದಲ್ಲಿ ಮತ್ತೊಂದಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಇದನ್ನು ನಡೆಸ್ಕೊಂಡು ಮಹಾರಾಜರು ನಡೆಸ್ಕೊಂಡು ಬಂದಿದ್ದಾರೆ, ತದನಂತರ ಸರ್ಕಾರಗಳು ನಡೆಸ್ಕೊಂಡು ಬಂದಿದ್ದಾವೆ. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಮೈಸೂರು ದಸರಾ 2025 ಇದನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು, ಈ ಇಡೀ ದಸರಾ ಜವಾಬ್ದಾರಿಯನ್ನು ಮೈಸೂರಿನಲ್ಲಿ ಹೊತ್ತಿರ್ತಕ್ಕಂಥ ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಹದೇವಪ್ಪನವರು ಹೊತ್ತಿದ್ದಾರೆ. ಮತ್ತು ಇಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂಥೇಳಿದರೆ, ಪ್ರತಿ ವರ್ಷ ಪೊಲೀಸ್ ಇಲಾಖೆಯ ವತಿಯಿಂದ ವಾದ್ಯಗೋಷ್ಠಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಅದೇ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಭಾಳ ಸುಂದರವಾಗಿ ಬಂದಿದೆ, ಮೂಡಿ ಬಂದಿದೆ. ಇಂಗ್ಲೀಷ್ ಬ್ಯಾಂಡು ಮತ್ತು ನಮ್ಮ ಕರ್ನಾಟಕ ಬ್ಯಾಂಡ್, ಇದು ಎರಡೂ ಕೂಡ ಪ್ರತ್ಯೇಕವಾಗಿ ಮಾಡಿ ನಂತರ ಮಿಶ್ರಣ ಮಾಡಿ, ಇದು ಒಂದು ರೀತಿಯಲ್ಲಿ ಎಲ್ಲಿಯೂ ಇಂಥ ವಾದ್ಯ ಸಂಗೀತದ ಇದನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ನನ್ನ ಅದೃಷ್ಟ, ನಾನು ಈ ಇಲಾಖೆಯ ಸಚಿವನಾಗಿ ಅನೇಕ ವರ್ಷಗಳನ್ನು ನೋಡಿದ್ದೇನೆ. ಇದು 3ನೇ ಬಾರಿ ಸಚಿವನಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಅವರು ಏನು ಕಾನ್ಸ್ಟೇಬಲಿಂದ ಹಿಡಿದು ಹಿರಿಯ ಅಧಿಕಾರಿವರೆಗೂ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಯಾರ್ಯಾರು ಈ ವಾದ್ಯ ತಂಡದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಗೃಹ ಸಚಿವನಾಗಿ ನಾನು ಹೇಳೋದಕ್ಕೆ, ಸರ್ಕಾರದ ವತಿಯಿಂದ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು, ನಮ್ಮ ಸಲೀಮು DGIG ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಇವತ್ತು ಸಮರ್ಪಕವಾಗಿ ಇಡೀ ಈ ದಸರಾ 11 ದಿವಸದ ದಸರಾವನ್ನು ಭಾಳ ಎಚ್ಚರಿಕೆಯಿಂದ ನಡೆಸ್ತಾ ಇದ್ದಾರೆ. ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಅವರವರು ಮನೆಗಳಿಗೆ ಹೋಗೋ ರೀತಿಯಲ್ಲಿ ಏರ್ಪಾಟ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇವತ್ತಿದು 5ನೇ ದಿವಸ, ಹಾಗಾಗಿ ಇನ್ನೂ 11 ದಿವಸ ಆಗಬೇಕು. ವಿಜಯದಶಮಿ ದಿವಸದವರೆಗೂ ಈ ದಸರಾ ನಡೆಯುತ್ತೆ. ಎಲ್ಲರಿಗೂ ಕೂಡ ಸುರಕ್ಷಿತವಾಗಿ ಈ ದಸರಾ ಆಚರಣೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಯುವ ದಸರಾಗೆ ಹೋಗ್ತಾ ಇದ್ದೀನಿ ಈಗ, ಅದಕ್ಕೆ ಸ್ವಲ್ಪ ಯುವಕರಾಗಬೇಕಲ್ಲ ನಾವೆಲ್ಲ.